ವೆಲ್ಕಮ್ ಟು ಫಿಲಂ ಟೈಮ್. ನಾನು ದಿವ್ಯ ಜ್ಯೋತಿ. ಸಿಲ್ವರ್ ಸ್ಕ್ರೀನ್ ಮೇಲೆ ಸ್ಟ್ರೈಕರ್ ಸವಾರಿ ಶುರುವಾಗ್ತಾ ಇದೆ. ಪ್ರವೀಣ್ ಮತ್ತೆ ಲೋಕಿ ಅಬ್ಬರಕ್ಕೆ ಖಂಡಿತ ಬೆಚ್ತೀರಿ. ಕೊಲೆ, ಬೆದರಿಕೆ, ಹಣ, ಸ್ಟ್ರೈಕರ್ ಪ್ರಯಾಣ, ಇದು ಈ ಹೊತ್ತಿನ ಸ್ಪೆಷಲ್ ಸ್ಟ್ರೈಕರ್ ಕಿಲ್ಲರ್. ನನ್ನ ಜೊತೆಗೆ ಸ್ಟ್ರೈಕರ್ ಬಗ್ಗೆ ಮಾತನಾಡೋದಕ್ಕೆ ಸ್ಟ್ರೈಕರ್ ಟೀಮೇ ಇದೆ. ಸೊ ಏನು ಸ್ಪೆಷಾಲಿಟಿ ಸ್ಟ್ರೈಕರ್ದು? ಸೊ ಅಫ್ಕೋರ್ಸ್ 22 ರಿಲೀಸ್ ಆಗ್ತಾ ಇದೆ, ಅದು ನಿಮಗೂ ಗೊತ್ತಿದೆ. ಇನ್ನೂ ಏನು ಇನ್ಸೈಡ್ ಸ್ಪೆಷಾಲಿಟಿ ತಿಳ್ಕೊಳ್ಬೇಕು, ಆಮೇಲೆ ಕ್ಲೈಮ್ಯಾಕ್ಸ್ ಕೇಳಬೇಕು. ಗಾಬರಿಯಾಗೆಲ್ಲ ನೋಡ್ತಾ ಇದ್ದಾರೆ. ಥ್ರಿಲ್ಲರ್ ಸಿನಿಮಾ, ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ, ನಮ್ಮಲ್ಲೂ ಇರಲಿ ಒಂದು ಸ್ವಲ್ಪ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಅವ್ರು ಬಿಚ್ಚಿಟ್ರೆ ನೀವು ಇಲ್ಲೇ ಕ್ಲೈಮ್ಯಾಕ್ಸ್ ತಿಳ್ಕೊಬೋದು, ಇಲ್ಲ ಅಂದರೆ ಥಿಯೇಟ್ರಲ್ಲಿ. ಅದು ನಿಮಗೆ ನಮಗೆ ಬಿಟ್ಟಿದ್ದು ಅಲ್ಲ, ಇದು ಇವರಿಗೆ ನಮಗೆ ಬಿಟ್ಟಿದ್ದು. ಐವೇಸ್ ಇದು ಈ ಹೊತ್ತಿನ ಸ್ಪೆಷಲ್. ನಮ್ಮ ಜೊತೆಗೆ ಯಾರ್ಯಾರಿದ್ದಾರೆ ಅಂತ ವೆಲ್ಕಮ್ ಮಾಡಿಬಿಡೋಣ. ಮೊದಲಿಗೆ ನನ್ನ ಜೊತೆಗೆ ಈ ಚಿತ್ರದ ನಾಯಕ ಪ್ರವೀಣ್ ತೇಜ್ ಇದ್ದಾರೆ. ಹಲೋ ಪ್ರವೀಣ್, ಹೇಗಿದ್ದೀರಾ? ಸೂಪರ್ ದಿವ್ಯಾ, ನೀವು ಹೇಗಿದ್ದೀರಾ? ಆರಾಮಿದ್ದೀನಿ. ಸ್ವಲ್ಪ ಸಣ್ಣ ಆಗಿದ್ದೀರಾ ಅನ್ಸುತ್ತೆ. ಯಾ ಆಕ್ಚುಲಿ ಸ್ಟ್ರೈಕರ್ ಆದ್ಮೇಲೆ ಲೋಕಿ ಸಹವಾಸ ಮಾಡಿ ದಿಸ್ ಇಸ್ ಟು ಬ್ಯಾಡ್. ಪಾಪ ಲೋಕಿ ಏನು ಮಾಡಿದ್ರು ನಿಮಗೆ? ಲೋಕಿ ನೋಡಿ ಒಂದಿಷ್ಟು ಡಯಟ್ ವರ್ಕೌಟ್ ಎಲ್ಲ ಶುರು ಮಾಡಿದೆ. ಇಬ್ಬರನ್ನು ಪಕ್ಕ ನಿಲ್ಸಿದ್ರೆ ಸ್ವಲ್ಪ ದಷ್ಟಪುಷ್ಟವಾಗಿ ಲೋಕಿ ಕಾಣಿಸ್ತಾ ಇದ್ದಾರೆ. ಲೋಕಿ ದಷ್ಟಪುಷ್ಟ ಅಲ್ಲ, ಡಬಲ್ ಕಾಣಿಸ್ತಾರೆ. ಓಕೆ, ಸೊ ಚಿತ್ರದ ನಾಯಕಿ ಶಿಲ್ಪಾ ಮಂಜುನಾಥ್ ನಮ್ಮ ಜೊತೆಗಿದ್ದಾರೆ. ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ಜೊತೆಗೆ ಇಷ್ಟು ದಿನ ಒಂಥರ ನೆಗೆಟಿವ್ ರೋಲು, ಖಡಕ್ ಲುಕ್ಕು ಈ ಥರ, ಬಟ್ ಇಲ್ಲಿ ಖಡಕ್ ಇರ್ತಾರೆ, ಆದರೆ ಖಾಕಿ ಲುಕ್ಕಲ್ಲಿ ಇರ್ತಾರೆ ನಮ್ಮ ಲೋಕಿ. ಸೊ ವೆಲ್ಕಮ್ ಸೌರವ್ ಲೋಕಿ, ಹೇಗಿದ್ದೀರಾ? ಹಲೋ ಮ್ಯಾಮ್, ಚೆನ್ನಾಗಿದೆ. ನೀವು? ಎಲ್ಲರೂ ನಿಮ್ಮನ್ನ ಭಜರಂಗಿ ಲೋಕಿ ಲೋಕಿ ಅಂದ್ಬಿಟ್ಟು ಸೌರವ್ ಲೋಕಿ ಲೋಕೇಶ್. ಓಕೆ, ಸೊ ಎಷ್ಟು ಥ್ರಿಲ್ಲಿಂಗ್ ಆಗಿದೆ ಈಗ ಸದ್ಯಕ್ಕೆ. ಥಿಯೇಟ್ರಿಗೆ ಹೋಗ್ತಾ ಇದ್ದೀರಿ ಎಲ್ಲರೂ? ತುಂಬ ಎಕ್ಸೈಟೆಡ್ ಆಗಿದ್ದೀವಿ ಆ್ಯಕ್ಚುಲಿ, ಎಲ್ಲ ಹೋಲ್ ಟೀಮ್ ಕೂಡ. ನನಗೂ ಇದು ಹೊಸ ಜಾನರು, ಒಂದು ಬೇರೆ ರೀತಿ ಪಾತ್ರದಲ್ಲಿ ಮಾಡಿದ್ದೀನಿ. ಸೊ ಐ ಆಮ್ ಆಲ್ಸೋ ಎಕ್ಸೈಟೆಡ್, ಯಾವ ರೀತಿ ರೀಚ್ ಆಗುತ್ತೆ, ಕನೆಕ್ಟ್ ಆಗುತ್ತೆ ಜನಕ್ಕೆ ಅಂತ ಕಾಯ್ತಾ ಇದ್ದೀನಿ. ಓಕೆ, ಸದ್ಯ ಎಕ್ಸೈಟ್ಮೆಂಟಲ್ಲಿ ಕೂತಿದ್ದಾರೆ ಧರ್ಮಣ್ಣ. ಅವ್ರನ್ನೂ ವೆಲ್ಕಮ್ ಮಾಡ್ಬಿಡೋಣ. ನೀವು ನನ್ನ ಮಾತಾಡ್ಸಲ್ವಾ, ಇಂಟ್ರೊಡ್ಯೂಸ್ ಮಾಡಿಸಲ್ವಾ ಅಂತ ಅನ್ಕೊಂಡ್ರಾ? ಖಂಡಿತ ಇಲ್ಲ. ಇಲ್ವಾ? ಓಕೆ, ಲೇಟಾಗಿ ಬಂದರೆ ಲೇಟೆಸ್ಟಾಗಿ ಇಂಟ್ರೊಡ್ಯೂಸ್ ಮಾಡಿಸ್ತೀವಪ್ಪ. ನಮ್ಮ ಜೊತೆಗೆ ಧರ್ಮಣ್ಣ ಇದ್ದಾರೆ. ಹಲೋ. ಇಲ್ಲಿ ಇವರು ಹೀರೋ, ಇವರು ಖಡಕ್ ಪೊಲೀಸ್ ಆಫೀಸರು, ಅವರು ಸೂಪರ್ ಡ್ಯೂಪರ್ ಹೀರೋಯಿನ್ನು. ನೀವೇನು? ಅವ್ರ ಫ್ರೆಂಡ್. ಅದೇ ಕಾಮಿಡಿ ಕಚ್ಚೆಗಳಿಗೆ ಕೊಡ್ತೀರಾ, ಅಥವಾ ಜಸ್ಟ್ ಫ್ರೆಂಡ್ ಆಗಿ ಅವ್ರ ಹೀರೋಯಿಸಮ್ನ ಸ್ವಲ್ಪ ಬಿಲ್ಡಪ್ ನೀವು ತಗೊಳ್ತೀರಾ, ಹೆಂಗದು? ಇಲ್ಲ, ನಾರ್ಮಲ್ ಫ್ರೆಂಡ್ಸ್ ಹೆಂಗಿರ್ತಾರೆ ಆ ಥರ. ಜಾನರ್ ಕಾಮಿಡಿನೇ. ಫಸ್ಟ್ನೇ ಸಲ ಒಂದ್ಸಲಿ ಸೀರಿಯಸ್ ಆಗಿ ತೋರಿಸಿದ್ದಾರೆ ಡೈರೆಕ್ಟ್ರು. ನನಗೂ ಗೊತ್ತಿಲ್ಲ ಹೆಂಗ್ ಬಂದಿದೆ ಅಂತ. ಫಸ್ಟ್ನೇ ಸಲ ಈ ಸಿನಿಮಾದಲ್ಲಿ ಹತ್ತಿದ್ದೀನಿ ನಾನು, ಅಂದ್ರೆ ಕಣ್ಣೀರು ಬರುತ್ತೆ. ಸೊ ತುಂಬಾ ಪಾಸಿಟಿವ್ ಟಾಕ್ಸ್ ಕೇಳಿ ಬರ್ತಾ ಇದೆ ಪ್ರವೀಣ್ ಈ ಸಿನಿಮಾ ಬಗ್ಗೆ. ಅಂದ್ರೆ ಟ್ರೇಲರ್ ನೋಡಿದಾಗ್ಲೇನೆ ಹೊಸಬ್ರ ಸಿನಿಮಾ ಅಂತ ಅನ್ಸಲ್ಲ. ಅಂಡ್ ಅಫ್ಕೋರ್ಸ್ ನೀವೆಲ್ಲ ಈ ಹಿಂದೆ ಸಿನಿಮಾಗಳಲ್ಲಿ ಮಾಡಿದ್ದೀರಿ, ಆದ್ರೆ ನಿರ್ದೇಶಕರಿಗೆ ಇದು ಹೊಸ ಮೂವಿ, ಆದ್ರೆ ಆ ಮೇಕಿಂಗ್ ಎಲ್ಲೂ ಕೂಡ ಹಂಗೆ ಅನ್ಸೋದೇ ಇಲ್ಲ. ಅದೇ ನಮಗೂ ಸಿನಿಮಾ ಕತೆ ಕೇಳಿದಾಗ ಎಕ್ಸೈಟ್ ಮಾಡಿತ್ತು, ಸಿನಿಮಾ ಮಾಡೋವಾಗ ಎಕ್ಸೈಟ್ ಮಾಡಿತ್ತು, ಸಿನಿಮಾ ಆಚೆ ಬರಬೇಕು ಅಂತ ನಾವೆಲ್ಲ ಎಕ್ಸೈಟೆಡ್ ಕಾಯ್ತಾ ಇದ್ವಿ. ಬಟ್ ಜನಕ್ಕೆ ಟ್ರೈಲರ್ ಇದು ಸ್ಟ್ರೈಕರ್ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಈಗ ಜನಕ್ಕೂ ಕೂಡ ಎಕ್ಸೈಟ್ಮೆಂಟ್ ಇದೆ, ಬಿಕಾಸ್ ನಮ್ಮ ಸಿನಿಮಾದ ಒಂದಿಷ್ಟು ಟ್ರೈಲರ್ ಆಗಿರ್ಬೋದು ಅಥವಾ ಟೀಸರ್ ಆಗಿರ್ಬೋದು, ಸಿನಿಮಾ ಕಂಟೆಂಟ್ಗಳು ಆಚೆ ಬರ್ತಿದ್ದ ಹಾಗೆ ಜನಕ್ಕೂ ಸಿನಿಮಾದಲ್ಲಿ ಎಕ್ಸ್ಪೆಕ್ಟೇಷನ್ ಹುಟ್ಟಿದೆ. ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿದೆ? ಟ್ಯಾಬ್ಲೆಟ್ ತರಕ್ಕೆ ಹೋಗಿದೆ ಸರ್. ಟ್ಯಾಬ್ಲೆಟ್ ತರಕ್ಕೆ ಇಷ್ಟು ದೂರ ಬರ್ಬೇಕಾ? ನೀವು ಅವನ್ನ ಅನುಮಾನಿಸ್ತಿರೋದು ನೋಡಿದ್ರೆ ಅವನು ಯಾವುದೋ ಕ್ರೈಮ್ ಮಾಡಿದಾನೆ ಅಂತ ಅನಿಸ್ತಿದೆ. ಕತ್ಲು ಅವನ ಮುಖನ ನನಗೆ ತೋರಿಸಲಿಲ್ಲ. ನನಗೆ ತುಂಬ ಜನ ಹೇಳ್ತಾರೆ, ನಾವು ಈ ಕಾನ್ಸೆಪ್ಟ್ ಹೇಳಿದಾಗಲೆಲ್ಲ ಈ ದೇಜಾವು ಫೀಲಿಂಗ್ ತುಂಬ ಜನ ಸೆಲೆಬ್ರಿಟಿಗಳು ಇಂಟರ್ವ್ಯೂ ಮಾಡಿದಾಗಲೆಲ್ಲ ಹೇಳ್ತಾರೆ, ನನಗೂ ಈ ಥರ ಆಗ್ತಿತ್ತು, ಎಷ್ಟೋ ಕಡೆ ಇದು ನಮ್ಮ ಲೈಫಲ್ಲಿ ನಡೆದಿದೆಯಲ್ಲ ಅಂತ. ಬಟ್ ಪರ್ಸನಲಿ ನನಗೆ ಸ್ವಲ್ಪ ಆ ಥರ ಕಡಿಮೆನೆ. ಆರಾಮಾಗಿ ಮಲಗ್ತೀನಿ, ಆರಾಮಾಗಿ ಎದ್ದು ಹೇಳ್ತೀನಿ, ಕನಸು ಬೀಳುತ್ತೆ, ತುಂಬ ಈ ಥರ ಇಂಪ್ಯಾಕ್ಟ್ ಮಾಡಲ್ಲ. ಇದು ಕನಸಾಗಿ ನೋಡ್ತೀನಿ. ನನ್ನ ಕನಸು ಸ್ವಲ್ಪ ವಿಚಿತ್ರವಾಗಿರುತ್ತೆ. ಇಲ್ಲಿ ದಿವ್ಯಾ ಇಲ್ಲಿ ಕೂತಿದ್ರೆ ದಿವ್ಯನ ಜೊತೆ ಮಾತಾಡಿ ಕಟ್ ಮಾಡಿದ್ರೆ ಶಿಲ್ಪಾ ಕೂತಿರ್ತಾರೆ, ಶಿಲ್ಪಾ ನೆಕ್ಸ್ಟ್ ಲೋಕಿ ಆಗಿರ್ತಾರೆ. ಹಿಂಗೆಲ್ಲ ವಿಚಿತ್ರವಾಗಿರುತ್ತೆ, ಅಷ್ಟು ಕ್ಲಾರಿಟಿ ಕೇಳುತ್ತೆ ಕನಸು ಕೂಡ. ಓಕೆ, ಯೂಶಲಿ ಶಿಲ್ಪಾ ಏನ್ ಗೊತ್ತಾ, ನಮ್ಗಳಿಗೆಲ್ಲ ಕನಸು ಅಂತ ಅಂದ್ರೆ ನೆನ್ನೆ ಏನ್ ಕನ್ಸು ಬಿತ್ತು ಅನ್ನೋದನ್ನ ನೆನ್ಪು ಮಾಡ್ಕೊಳ್ಳೋದು ಯಾವುದೋ ಒಂದ್ ಲೈನ್ ಅಷ್ಟೇ ನೆನಪಿರುತ್ತೆ, ಏನು ಅನ್ನೋದೇ ಕರೆಕ್ಟಾಗಿ ಕ್ಲಾರಿಟಿ ಸಿಗೋದಿಲ್ಲ. ಸೊ ಈ ಕನಸು ಒಂಥರ ತುಂಬಾ ಡಿಫ್ರೆಂಟ್ ಆಗಿದೆ. ಕನಸಲ್ಲಿ ನಡೆದದನ್ನ ರಿಯಲ್ ಅಂತ ತಿಳ್ಕೊಳ್ಳುವಂತಹ ವ್ಯಕ್ತಿಯ ಪಾತ್ರ. ಸೊ ಆ ಸ್ಟೋರಿ ಹಂಗೆ ಕ್ಯಾರಿ ಆಗುತ್ತೆ. ಸೊ ಕೇಳಿದ ತಕ್ಷಣ ನಿಮ್ಗೆ ಏನ್ ಅನ್ನಿಸ್ತು, ಹಿಂಗೂ ಇರುತ್ತಾ ಕನಸುಗಳು ಅಂತ ಅನ್ನಿಸ್ತಾ? ಪ್ರವೀಣ್ ಅವ್ರಿಗೆ ಸಿನಿಮಾದಲ್ಲಿ ಕನಸು ಜ್ಞಾಪಕ ಇರುತ್ತೆ, ಮತ್ತೆ ಅಷ್ಟು ಕ್ಲಾರಿಟಿ ಇರುತ್ತೆ, ಅದು ಡಿಫ್ರೆನ್ಸಿಯೇಟ್ ಮಾಡೋಕ್ಕಾಗಲ್ಲ ವೆದರ್ ಇಟ್ಸ್ ರಿಯಾಲಿಟಿ ಇದು. ಇವಾಗ ಆ್ಯಕ್ಚುಲಿ ನೋಡಿ, ಇಫ್ ಯು ಆರ್ ಇನ್ ಲವ್, ನೀವು ಮನೆಯವ್ರದ್ದು ಮಾತು ಬಿಟ್ಟು ಯು ಆರ್
ಲವರ್ ಮಾತೆ ಸ್ವಲ್ಪ ಜಾಸ್ತಿ ಕೇಳ್ತೀರಾ. ಸೇಮ್ ವೇ ಹೀರೋ ಇದರಲ್ಲಿ ಅವ್ರಿಗೆ ಅಪ್ಪ ಅಮ್ಮ ಇರಲ್ಲ ಆ್ಯಂಡ್ ಹೀರೋಯಿನ್ಗೂ ಅಪ್ಪ ಅಮ್ಮ ಇಲ್ಲ. ಸೊ ಡೆಫಿನೆಟ್ಲಿ ಮನೆಯವರೇ ಇಲ್ಲ ಮಾತು ಕೇಳಕ್ಕೆ. ಸೊ ವಿ ಹ್ಯಾವ್ ಟು ನಮ್ಮಿಬ್ರು ಮಾತೆ ಕೇಳ್ಕೋಬೇಕು. ಹಾಗಾಗಿ ಅವ್ರು ಕೇಳ್ತಾರೆ. ನಿನ್ನೆಡೆ ನನ್ನ ಯಾನ ಮಾತು ನೀ ನಾನಿನ್ನು ಮೌನ. ನಿನ್ನದೇ ಅಭಿಯಾನ ನಿನ್ನದೇ ನವಗಾನ. ಅವ್ರು ಬಂದ್ಮೇಲೆ ಅವ್ರು ಕೊಡೋ ಆಪ್ಷನ್ ತುಂಬ ಹೆಲ್ಪ್ ಆಗುತ್ತೆ ಆ್ಯಕ್ಚುಲಿ. ಅಂದರೆ ನಿಮಗೆ ಸ್ಟೋರಿ ನೋಡೋ ಗೊತ್ತಾಗತ್ತೆ ಹೀರೋಯಿನ್ ಪಾತ್ರ ಹೇಗೆ ಈ ಪ್ರಾಬ್ಲಮ್ಗೆ ಅಥವಾ ಈ ಕತೆಗೆ ಪ್ರಾಮುಖ್ಯತೆ ಇರುತ್ತೆ ಅಂತ. ಸೊ ಬರೀ ಹೀರೋಯಿನ್ನು ಅಂತಲ್ಲ, ಸೊ ಈ ಕತೆಗೆ ಹೀರೋಯಿನ್ ಪಾತ್ರ ತುಂಬ ಮುಖ್ಯ ಆಗುತ್ತೆ. ಅಂದರೆ ಅವ್ರು ಕೊಡೋ ಒಂದು ಸೊಲ್ಯೂಷನ್ನು ಅವನ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಆಗುತ್ತೆ. ಆ ಸೊಲ್ಯೂಷನ್ನು ಟೋಟಲ್ ಕತೆಗೆ ದೊಡ್ಡ ಕೀ ಆಗುತ್ತೆ. ಸೊ ಹಾಗಾಗಿ ಹೀರೋಯಿನ್ ಪಾತ್ರನೂ ತುಂಬ ಮುಖ್ಯ ಆಗುತ್ತೆ. ಓಕೆ ಪೊಲೀಸ್ ಆಫೀಸರ್ ಆಗಿ ಅಂದರೆ ಇವ್ರನ್ನ ತಗ್ಲಾಕ್ಸ್ಬೇಕು ಅಂತ ನೋಡ್ತೀರಾ ಅಥವಾ ಒಂಥರ ಖಡಕ್ ಆಫೀಸರ್ ಅವರು ನ್ಯಾಯಬದ್ಧವಾಗಿ ಮಾಡ್ತಾರೆ ಕೆಲಸಗಳಂತನ ಹೆಂಗೆ ನೋಡ್ಬೇಕು ನಾವು ಲೋಕಿನ ಈ ಸಿನಿಮಾಲಿ? ಇಲ್ಲ, ಇದರಲ್ಲಿ ಒಂದು ಆ ಕ್ಯಾರೆಕ್ಟರ್ ಬಂದು ಒಂದು ಎಫಿಷಿಯೆಂಟ್ ಕ್ಯಾರೆಕ್ಟರ್. ಒಂಥರ ಹೆಂಗೆ ಅಂದರೆ ಅವನ ಮೇಲೆ ಅವ್ನಿಗೆ ಏನು ಎಷ್ಟು ಕಾನ್ಫಿಡೆನ್ಸ್ ಇರುತ್ತೆ ಅಂತಂದರೆ ಅವನೊಂದು ಸಣ್ಣ ಕ್ಲೂ ಸಿಕ್ಕಿದ್ರು ಬಟ್ ಇದನ್ನು ಸಾಕ್ಷಿ ಸಮೇತನೇ ಹಿಡಿಯೋದು ನಾನು, ಅಲ್ಲಿವರೆಗೂ ನಾನು ಯಾರನ್ನೂ ಹಿಡಿಯಲ್ಲ, ಅವನು ಎಷ್ಟೇ ಕಿಲಾಡಿ ಆಗಿದ್ರು ಸರಿ, ಆ ಥರದ್ದು ಒಂದು ಕ್ಯಾರೆಕ್ಟ್ರು. ಇದರಲ್ಲಿ ಕೆಲವೊಂದಷ್ಟು ಎನ್ಕೌಂಟರ್ಸ್ ಆಗ್ತಾ ಹೋಗುತ್ತೆ ಬಟ್ ಆದ್ರೂ ಅವ್ನಿಗೆ ಸಾಕ್ಷಿ ಸಿಕ್ಕಿರಲ್ಲ. ಆ ಸಾಕ್ಷಿ ಸಿಕ್ಬಿಟ್ಟೆ ಹಿಡಿತೀನಿ ಯಾರು ಅಂತ. ಫಸ್ಟ್ ಟೈಮ್ ಯೂನಿಫಾರ್ಮ್ ಹಾಕಿದಾಗ ಹೇಗೆ ಅನ್ನಿಸ್ತು? ಚೆನ್ನಾಗಿ ಅನಿಸುತ್ತೆ. ಅದು ಯೂನಿಫಾರ್ಮೇ ಒಂಥರ ಫೀಲ್ ಗುಡ್ ಫ್ಯಾಕ್ಟರ್ ಅದು. ಓಕೆ, ಗತ್ತು ಬಂದ್ಬಿಡುತ್ತಲ್ಲ ಆ ರಿವಾಲ್ವರು, ಲಾಠಿ ಕೈಗಿಟ್ಕೊಳ್ಳೋದು. ಅದು ನಮ್ಮ ಟು ಬಿ ಫ್ರ್ಯಾಂಕ್ ಏನಂದರೆ ನಂಗೊಂದು ಚಿಕ್ಕದ್ರಿಂದ ಒಂದು ಆಸೆ ಇತ್ತು. ಕಾಲೇಜ್ ಓದಬೇಕಾದ್ರಿಂದ ನಾನು ದರ್ಶನ್ ಸರ್ ತುಂಬ ದೊಡ್ಡ ಫ್ಯಾನು. ಅವಾಗೆಲ್ಲ ಬಂಕ್ ಮಾಡಿಬಿಟ್ಟು ಮೆಜೆಸ್ಟಿಕ್ ಬಂದಾಗ, ಧ್ರುವ ಬಂದಾಗ, ನ್ಯಾಷನಲ್ ಕಾಲೇಜ್ ಜಯನಗರ ಪಕ್ಕದಲ್ಲೇ ಒಂದು ಸೌತ್ ಎಂಡಲ್ಲಿ ಒಂದು ಥಿಯೇಟ್ರ್ ಇತ್ತು, ಅಲ್ಲೆಲ್ಲ ಅವ್ರ ಫಿಲಮ್ಗಳಾಗ್ತಾಯಿದ್ರು. ಅಲ್ಲ ಹೋಗ್ತೀವಿ ಆಲ್ಮೋಸ್ಟ್ ಅಯ್ಯವರೆಗೂ ಸುಮಾರು. ಸೊ ಅವರು ಪೊಲೀಸ್ ಡ್ರೆಸ್ ಎಲ್ಲ ಈ ಸಕ್ಕದಾಗ ಕಾಣಿಸ್ತಾರಪ್ಪ, ಈ ಥರ ನಮಗೂ ಏನಾರ ಆದರೆ ನಾವೊಂದು ಸತಿ ಮಾಡಬೇಕು ಅಂತಿತ್ತು. ಬಟ್ ಆಗ ಆ್ಯಕ್ಟಿಂಗ್ ಬರಬೇಕು ಅಂತೆಲ್ಲ ಮೇ ಬಿ ಇಟ್ಸ್ ಎ ಕೋ ಇನ್ಸಿಡೆನ್ಸ್ ಅಂತದೆ. ಈಗದಾಯಿತು. ಕತ್ಲು ಅವನ ಮುಖನ ನನಗೆ ತೋರಿಸಲಿಲ್ಲ, ನಾನು ನನ್ನ ಮುಖನ ಅವನಿಗೆ ತೋರಿಸಲಿಲ್ಲ. ಧರ್ಮಣ್ಣ, ನೀವು ಇವ್ರ ಜೊತೆಗೆ ಕನ್ಸಲ್ಲಿ ಇರ್ತೀರಾ ಅಥವಾ ರಿಯಲ್ ಆಗಿರ್ತೀರಾ? ಇಲ್ಲ, ರಿಯಲ್ ಆಗಿರ್ತೀನಿ. ಅವ್ರು ಕನ್ಸು ಬಿದ್ದಿದ್ದು ನಮ್ಮ ಹತ್ರ ಬಂದು ಹೇಳ್ತಾರೆ. ಸೊ ಆಮೇಲೆ ಅದನ್ನ ರಿಯಲ್ ಮಾಡಿದಾಗ ಜೊತೆಲಿ ಇರ್ತೀರಾ? ಇಲ್ಲ, ಆಕ್ಚುಲಿ ಇಬ್ರು ಸೇರಿಬಿಟ್ಟು ಒಂದು ಗ್ಯಾರೇಜ್ ನಡೆಸ್ತಾ ಇರ್ತೀವಿ. ನಾನು ಇದರಲ್ಲಿ ಮೆಕ್ಯಾನಿಕ್ಕು. ಫ್ರೀ ಟೈಮಲ್ಲಿ ವಿಡಿಯೋಸ್ ನೋಡೋ ಚಟ ಇರೋದು ನನಗೆ. ಫನ್ನಿ ವಿಡಿಯೋಸ್ ನೋಡೋದು, ಫುಲ್ ಎಂಜಾಯ್ ಮಾಡೋದು, ಆ ಥರ ಇರುತ್ತೆ. ವಿಡಿಯೋಸ್ ಇರಲಿಲ್ಲ ಅಂತಂದರೆ ನಾನೇ ಕ್ರಿಯೇಟ್ ಮಾಡ್ಬಿಡ್ತೀನಿ. ಇಲ್ಲ, ನಾನೇ ಯಾರು ಇಬ್ರು ಇತ್ತು ಅಂದ್ರೆ ಅವ್ರನ್ನೇ ಹೊರದಾಡಿಸ್ಬಿಟ್ಟು ವಿಡಿಯೋ ಮಾಡೋದು, ಆ ವಿಡಿಯೋ ಒಬ್ಬನೇ ಕುತ್ಕೊಂಡು ನೋಡೋದು, ಈ ಥರ. ಅದು ನನ್ನ ವೀಕ್ನೆ ಅಲ್ಲ, ಪಾಸಿಟಿವ್ನೆಸ್ ಅಂತ ಅಂದ್ಕೊಂಡಿರ್ತೀನಿ. ಅದಲ್ಲ, ಅದು ವೀಕ್ನೆಸ್ಸು. ಆಮೇಲೆ ಗೊತ್ತಾಗುತ್ತೆ ಅದು ಎಲ್ಲ ಒಂದು ಕಡೆ ತಗಲಾಕೊಂಡ್ಬಿಡ್ತೀನಿ ಆ ವಿಡಿಯೋ ಇದರಿಂದನೇ. ಅದರಿಂದ ಹೆಂಗೆ ಹೊರಗೆ ಬರ್ತೀನಿ ಅನ್ನೋದೇ ಸೀರಿಯಸ್ ಆಗಿ ಹೋಗೋದು ಆಮೇಲೆ ಕೊನೆ. ಓಕೆ, ಅಂದರೆ ಒಳ್ಳೆ ಫ್ರೆಂಡ್ ನಿಮ್ಮ ಜೊತೆಗೆ ಅಂಟಾಕಿದಾರೆ. ಹೌದೌದು. ಓಕೆ, ಆ ವೀಕ್ನೆಸ್ ಡೈಲಾಗ್ ಇದೆಯಲ್ಲ ಅದೊಂದು ಹೇಳಿ. ಈ ಸೃಷ್ಟಿಯಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ. ಒಬ್ಬನ ವೀಕ್ನೆಸ್ ಇನ್ನೊಬ್ಬನಿಗೆ ಬಲವಾದರೆ ಇನ್ನೊಬ್ಬನ ವೀಕ್ನೆಸ್ಸು ಮತ್ತೊಬ್ಬನಿಗೆ ಬಲವಾಗುತ್ತೆ. ಆ ವೀಕ್ನೆಸ್ ಏನು ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ. ಇನ್ನೊಬ್ಬನ ವೀಕ್ನೆಸ್ ಮತ್ತೊಬ್ಬನಿಗೆ ಬಲವಾಗುತ್ತೆ. ಪ್ರತಿಯೊಬ್ಬರು ತಮ್ಮ ವೀಕ್ನೆಸ್ಸಿಗೆ ಒಂದಲ್ಲ ಒಂದು ಕ್ಷಣ ಬಲಿ ಆಗಲೇಬೇಕು. ಆ ಕ್ಷಣ ನನಗೆ ಈಗ ಪರಿಚಯ ಆಗಿದೆ. ಚೆನ್ನಾಗಿದೆ ಡೈಲಾಗ್ ಇದು. ಆ್ಯಕ್ಚುಲಿ ಆ ಡೈಲಾಗೆಲ್ಲ ಇಡೀ ಸಿನಿಮಾದ ಕಥೆ ಇದೆ. ಅಂದರೆ ನಮ್ಮ ಸಿನಿಮಾದಲ್ಲಿ ಇವಾಗ ಜನರಲ್ಲಿ ಪ್ರತಿಯೊಬ್ಬರಿಗೂ ಎಷ್ಟೇ ಒಳ್ಳೆಯವರಾಗಲಿ, ಎಷ್ಟೇ ಶ್ರೀಮಂತರಾಗಲಿ, ಸಣ್ಣದೋ ದೊಡ್ಡದೋ ಒಂದು ವೀಕ್ನೆಸ್ ಇರುತ್ತೆ. ಆ ವೀಕ್ನೆಸ್ ಕೆಲವೊಮ್ಮೆ ಭಾಳ ದೊಡ್ಡ ಸಮಸ್ಯೆ, ದೊಡ್ಡ ಏನೋ ಆಗದೆ ಇರ್ಬೋದು. ಆದರೆ ಕೆಲವರಿಗೆ ಇವಾಗ ನಿಮಗಿರೋ ಸಮಸ್ಯೆ ನನಗೆ ನಿಮ್ಮನ್ನು ಕಂಡ್ರೆ ಆಗಲ್ಲ, ನಿಮ್ಮನ್ನು ನಾನು ರಿವೆಂಜ್ ತೊಗೋಬೇಕು ಅಂದಾಗ ನಿಮ್ಮ ವೀಕ್ನೆಸ್ ನನಗೆ ಗೊತ್ತು ಅಂದಾಗ ಅದು ನನಗೆ ಹೆಲ್ಪ್ ಆಗುತ್ತೆ. ಸೊ ಒಬ್ಬರು ವೀಕ್ನೆಸ್ ಇನ್ನೊಬ್ರಿಗೆ ಬಲವಾಗುತ್ತೆ ಅಂತ. ಸೊ ಇಲ್ಲಿ ನಾವು ಒಂದಿಷ್ಟು ಕ್ಯಾರೆಕ್ಟರ್ಗಳಿದ್ದೀವಿ. ಸೊ ಒಬ್ಬೊಬ್ಬರು ವೀಕ್ನೆಸ್ ಇನ್ನೊಬ್ರಿಗೆ ಹೇಗೆ, ಇವಾಗ ಪೊಲೀಸ್ಗೆ ಇನ್ನೊಬ್ಬ ಕಳ್ಳನ ವೀಕ್ನೆಸ್ ಹೇಗೆ ಅಡ್ವಾಂಟೇಜ್ ಆಗುತ್ತೆ, ಅಥವಾ ಕಳ್ಳನಿಗೆ ಇನ್ನೊಬ್ಬರು ವೀಕ್ನೆಸ್ ಹೇಗೆ ಅಡ್ವಾಂಟೇಜ್ ಆಗುತ್ತೆ. ಸೊ ಈ ಥರದ್ದು ಐಡಿಯಾ ಆ್ಯಕ್ಚುಲಿ. ಕ್ರೈಮ್ ಮಾಡ್ತೀರಾ ಈ ಸಿನಿಮಾಲಿ ನೀವು?
ನೀವು ಕಥೆನೇ ಕೇಳ್ತಾ ಇದ್ದೀರಾ? 22ನೇ ತಾರೀಕು ನೋಡಿ. ಅವ್ರ ವೀಕ್ನೆಸ್ ಕೇಳ್ತೀವಿ. ನಿಮ್ಮ ವೀಕ್ನೆಸ್ ಇನ್ನು ಹೇಗೆ ವೀಕ್ ಆಗಿದೆ ಅಂತ ಕೇಳ್ತಾ ಇದ್ದೀನಿ. ಹೇಳಲ್ವಾ? ಅದೇ ಇವಾಗ ಏನು ಗೊತ್ತಾ, ನೀವು 3/4 ಗಂಟೆ ಮುಂಚೆ ಆಗೋದನ್ನ ಒಂದು ಸಣ್ಣಲ್ಲಿ ಇದನ್ನ ನೀವು ಮುಂಚೆನೇ ಹೇಳ್ಬಿಟ್ರೆ 3/4 ಗಂಟೆ ನೋಡೋದು ವೇಸ್ಟ್. ಸೊ ಹಂಗಂತ ನಾನು ಕ್ರೈಮ್ ಮಾಡ್ತೀನಿ ಅಂತ ಹೇಳ್ತಿಲ್ಲ. ಸ್ಪೆಷಾಲಿಟಿ ಏನು ಅಂತಂದರೆ ನನಗನ್ಸೋದು ಆ ಎಲ್ಲ ಪಾತ್ರಗಳ ಮೂಲಕನೂ ಆ ಕತೆ ನೋಡ್ತಾ ಹೋಗ್ಬೋದು. ಮೇ ಬಿ ಅವ್ರ ದೃಷ್ಟಿಯಿಂದನೂ ಆ ಕತೆ ನೋಡ್ತಾ ಹೋಗ್ಬೋದು, ಇವ್ರ ದೃಷ್ಟಿಯಿಂದನೂ ಆ ಕತೆ ನೋಡ್ತಾ ಹೋಗ್ಬೋದು, ನನ್ನ ದೃಷ್ಟಿಯಿಂದನೂ ಕತೆ ನೋಡ್ತಾ ಹೋಗ್ಬೋದು. ಅಶೋಕ್ ಅಂತ ಇನ್ನೊಬ್ರು ಆರ್ಟಿಸ್ಟ್ ಇದ್ದಾರೆ, ಅವ್ರ ಮೂಲಕನೂ ಕತೆ ನೋಡ್ತಾ ಹೋಗ್ಬೋದು. ಸೊ ಎವ್ರಿಬಡಿ ವಿಲ್ ಬಿ ದ ಸೆಂಟರ್ ಆಫ್ ಅಟ್ರಾಕ್ಷನ್. ಬಟ್ ಹೆಂಗಾಗುತ್ತೆ ಲಾಸ್ಟಲ್ಲಿ ಯಾರು ಏನೇನಾಗುತ್ತೆ ಅನ್ನೋದು ಒಂದು ಅಂದರೆ ಇಡೀ ಸಿನಿಮಾ ಅಷ್ಟು ಆ ಸಸ್ಪೆನ್ಸ್ನ ಕಾಯ್ದುಕೊಂಡು ಹೋಗುತ್ತೆ. ಹೌದು, ಅಷ್ಟು ಸಸ್ಪೆನ್ಸ್ ಆಗಿರುತ್ತೆ. ನಿಮ್ಮ ಶೂಟಿಂಗ್ ಟೈಮ್ನಲ್ಲಿ ಎಷ್ಟು ಥ್ರಿಲ್ಲಿಂಗ್ ಮೂಮೆಂಟ್ ಇತ್ತು ಹಾಗಿದ್ರೆ ಶಿಲ್ಪ? ಶೂಟಿಂಗ್ ಥ್ರಿಲ್ಲಿಂಗ್ ಇಂದ ತುಂಬಾ ಕನ್ಫ್ಯೂಷನ್. ಇದು ಯಾಕೆ ಅದೇ ಯಾಕೆ ಕೇಳ್ಬಿಡ್ತಾ ಇದ್ದೀವಿ ಡೈರೆಕ್ಟರ್. ಸರ್ ನನಗೆಲ್ಲ ಗೊತ್ತು, ನೀವು ಮಾಡಿ ನಾವು ಸುಮ್ಮನೆ ನಾವು ಡ್ರಾಮಾ ಮಾಡ್ದಂಗೆ ಥಿಯೇಟ್ರಲ್ಲಿ ಒಂದು ಸ್ಟೇಜ್ ಮೇಲೆ ಮಾಡ್ದಂಗೆ ಮಾಡಲ್ಲ. ಇಲ್ಲಿ ತುಂಬ ಡೀಟೇಲಿಂಗ್ ಹೋಗ್ತೀವಿ. ಯಾವುದೋ ಒಂದು ಇವಾಗ ಈ ಕಥೆಯಲ್ಲಿ ತುಂಬ ಮುಖ್ಯ ಆಗಿರುತ್ತೆ ಅಂದರೆ ಇದನ್ನು ಇಡೋದು ಕ್ಲೋಸು. ಸೊ ಇದಕ್ಕೆ ಲೈಟಿಂಗ್ ಮಾಡೋದು, ಇದನ್ನು ತೆಗಿಯೋದೇ ಸುಮಾರು ಹೊತ್ತಾಗ್ಬಿಡುತ್ತೆ. ಸೊ ನಮಗೆ ಕತೆ ಕೇಳಿರ್ತೀವಿ, ಇದೆಲ್ಲ ಒಂದು ಲೈನ್ ಗೊತ್ತಿರುತ್ತೆ. ಆ ಡೀಟೇಲಿಂಗ್ ನಾವು ಪ್ರಶ್ನೆ ಕೇಳೋಕೆ ಶುರು ಮಾಡಿದಾಗ ಇದನ್ನೇ ಹಿಂಗೆ ಯಾಕೆ ಅವರಿಗೆ ನಮ್ಮ ಡೈರೆಕ್ಟರ್ ಜಾಸ್ತಿ ಮಾತಾಡಲ್ಲ, ತುಂಬಾ ಸೈಲೆಂಟ್ ಆಗಿರ್ತಾರೆ. ಹೌದು ಹೌದು ಅದು ಏನಕ್ಕೆ ಹೌದು ಅಂತಾರೆ ಗೊತ್ತಾಗಿಲ್ಲ. ಕೊನೆಗೆ ನಾನು ಪ್ರವೀಣಿಗೆ ಕೇಳ್ತೀನಿ, ನನಗೂ ಅರ್ಥ ಆಗಿಲ್ಲ ಶಿಲ್ಪ ಅಂತಾರೆ. ಆಮೇಲೆ ಮುಗ್ದಾದ್ಮೇಲೆ ಅರ್ಥ ಆಗುತ್ತೆ. ಸೊ ನಮಗೆ ಸ್ವಲ್ಪ ಸಸ್ಪೆನ್ಸ್ ಎಲ್ಲ ಇತ್ತು, ಬಿಕಾಸ್ ಅಷ್ಟು ಡೀಟೇಲಿಂಗ್ ಅಲ್ಲಿ ಪ್ರವೀಣ್ ಅವ್ರ ಮೇಕಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನೊಬ್ಬ ಮೆಕ್ಯಾನಿಕ್. 12 ವರ್ಷದಿಂದ ಅಪ್ಪ ಅಮ್ಮನ್ನ ಬಸ್ ಆಕ್ಸಿಡೆಂಟಲ್ಲಿ ಕಳ್ಕೊಂಡೆ. ಕೊನೆ ತನಕ ನನ್ನ ಜೀವನದಲ್ಲಿ ಜೊತೆಯಾಗಿರೋದು ಒಂದು ಮಾತ್ರ. ನಾನೇ ನಿಮ್ ಜೋಬಲ್ಲಿ 50 ರೂಪಾಯಿ ಕದ್ದಿದ್ದು. ನಿಮ್ ಜೋಬಿಂದ 50 ರೂಪಾಯಿ ತಗೊಂಡವಳು ನಾನು. ನೆನ್ನೆ ಕಾಲು ನೋವು ಅಂತ ಮಾತ್ರ ತರ ಕೇಳ್ತೀರಿ. ನನಗೆ ಕಾಲು ನೋವು ಅಂತ ನಾನು ಯಾವಾಗ ಹೇಳ್ದೆ? ಹೋದ ತಿಂಗಳು ಕೊಟ್ನಲ್ಲ. ಹೋದ ತಿಂಗಳು ನಾನು ಊರಲ್ಲೇ ಇರ್ಲಿಲ್ಲ. ಪ್ರೊಡ್ಯೂಸರ್ ಮನಸ್ಥಿತಿ ಹೇಗಿದೆ? ಸೊ ಅಂದರೆ ಯಾವಾಗಲೂ ಪ್ರೊಡ್ಯೂಸರ್ ಕಾನ್ಫಿಡೆಂಟ್ ಆಗಿದ್ರೆ ಆ ಮೂವಿ 100% ಗೆದ್ದಂಗೆನೆ. ಸೊ ಅವರ ರಿಯಾಕ್ಷನ್ ಏನಿದೆ? ಈಗ ಥಿಯೇಟ್ರ್ವರೆಗೂ ತೊಗೊಂಡು ಬಂದಿದ್ದಾರೆ, ಇನ್ನು ಜನರ ರೆಸ್ಪಾನ್ಸ್ ಅಷ್ಟೇ ಸಿಗಬೇಕಾಗಿದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ನಮ್ಮ ಸ್ಟ್ರೈಕರ್ ಇನ್ನೊಂದು ಲೆವೆಲ್ಗೆ ಹೋಗಬೇಕು ಅಂದರೆ ಐ ಮೀನ್ ಏನೋ ದೊಡ್ಡ ಅದ್ಭುತ ಮಾಡಿಬಿಟ್ಟಿದ್ದೀವಿ ಅಂತಲ್ಲ, ಬಟ್ ಅದೊಂದು ಸ್ಕೆಲಿಟನ್ ಏನಿತ್ತು ಅದನ್ನು ಒಂದು ರೂಪ ಕೊಡೋಕ್ಕೆ ನಿಜವಾಗ್ಲೂ ಈ 3 ಪ್ರೊಡ್ಯೂಸರ್ಸ್ ಇದ್ದಾರೆ ನಮ್ಮ ಸಿನಿಮಾಗೆ. ಶಂಕರಣ್ಣ, ರಮೇಶ್ ಅಣ್ಣ ಮತ್ತು ಸುರೇಶ್ ಅಣ್ಣ ಅಂತ. ಸೊ ಅವರ ಪಾತ್ರ ತುಂಬ ಮುಖ್ಯ ಆಗುತ್ತೆ. ಬಿಕಾಸ್ ಹೊಸಬ್ರು ಅಂತ ಎಲ್ಲೂ ಅನ್ಸ್ಕೊಳ್ದಿರ ಸಿನಿಮಾಗೆ ಏನು ಬೇಕು, ಕ್ಯಾರೆಕ್ಟರ್ಸ್ ಕಾಸ್ಟಿಂಗಿಂದ ಆಗಲಿ ಅಥವಾ ಲೊಕೇಶನಿಂದ ಆಗಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಈವನ್ ಇವಾಗ ಪ್ರಮೋಷನ್ಸು ಅಷ್ಟೇ. ಬಿಕಾಸ್ ನವ ಡೇಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮಾರ್ಕೆಟ್. ನಾವೇನೇ ಎಷ್ಟೇ ಚೆನ್ನಾಗಿ ಮಾಡಿದ್ರೂ ಅದನ್ನು ಚೆನ್ನಾಗಿ ಪಬ್ಲಿಸೈಸ್ ಮಾಡಿ ಮಾರ್ಕೆಟ್ ಮಾಡಲಿಲ್ಲ ಅಂದರೆ ಕಷ್ಟ. ಸೊ ಅದರಲ್ಲೂ ಎಲ್ಲೂ ಹಿಂದೆ ಉಳಿದಿದ್ರೆ ಏನು ಬೇಕೋ ಮಾಡಿ, ಬಟ್ ಆ ಸಿನಿಮಾ ಜನಕ್ಕೆ ತಲುಪಬೇಕು ಅಂತ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ರಿಯಲಿ ಗ್ರೇಟ್. ಅಂಥ ಪ್ರೊಡ್ಯೂಸರ್ಸ್ಗೆ ನಿಜವಾಗ್ಲೂ ಕನ್ನಡದ ಆಡಿಯನ್ಸ್ ಕೈ ಹಿಡಿತಾರೆ. ಆ್ಯಂಡ್ ಒಳ್ಳೆ ಸಿನಿಮಾಗಳು ಕನ್ನಡ ಸಿನಿಮಾ ಅಂತ ಅಂದಾಗ ಆಡಿಯನ್ಸ್ ಬಿಟ್ಕೊಟ್ಟಿದ್ದೇ ಇಲ್ಲ, ಸಪೋರ್ಟ್ ಮಾಡೇ ಮಾಡ್ತಾರೆ. ಸೊ ಈ ಮೂವಿ 22nd ರಿಲೀಸ್ ಆಗ್ತಾ ಇದೆ ಇದೇ ಶುಕ್ರವಾರ. ಸೊ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡೋದನ್ನ ಮರಿಬೇಡಿ. ಈ ಸಿನಿಮಾದಲ್ಲಿ 2 ಹಾಡಿರೋದಾ ಪ್ರವೀಣ್? ಯಾಕೆ ಹಾಗೆ? ಏನು ಸ್ಪೆಷಾಲಿಟಿ ಅದ್ರದ್ದು? ನಾರ್ಮಲ್ ಆಗಿ ಒಂದು ಫಾರ್ಮ್ಯಾಟ್ ಇದೆಯಲ್ಲ, ಒಂದು ಕಮರ್ಷಿಯಲ್ ಮೂವಿ ಅಂದಾಗ ಕಮರ್ಷಿಯಲ್ ಮೂವಿ 4ರಿಂದ 5 ಒಂದು 5 ಸಾಂಗು ಜೊತೆಗೆ ಒಂದು 3-4 ಫೈಟು, ಇದು ಒಂದು ಫಾರ್ಮೆಟ್ ಆಗಿದೆ. ಜೊತೆಗೆ ಒಂದು ನಮ್ಮ ಕಮರ್ಷಿಯಲಿ ಅಂದರೆ ನಮ್ಮ ಆರ್ಥಿಕವಾಗಿ ನಮ್ಮ ಹಣನ ವಾಪಸ್ ತೆಗಿಬೇಕಲ್ಲ, ಒಂದಿಷ್ಟು ಡಬ್ಬಿಂಗ್ ರೈಟ್ಸ್ ಆಗಿರ್ಬೋದು ಅಥವಾ ನಾವು ಟಿ ವಿಗೆ ಕೊಡೋದು, ಇದೆಲ್ಲದೂ ಮ್ಯಾಟ್ರ್ ಆಗುತ್ತೆ. ಅದನ್ನೆಲ್ಲ ಬಿಟ್ಟು ನಾವು ಹೊಸ ಥರ ಸಿನಿಮಾ ಮಾಡಬೇಕಂದ್ರೆ ಭಾಳ ಧೈರ್ಯ ಬೇಕು. ಎಲ್ಲೋ ಸಿನಿಮಾ ಗೆಲ್ಲಿಲ್ಲ ಅಂದಾಗ ನಾಳೆ ಅದನ್ನು ವಾಪಸ್ ಇಟ್ಕೊಂಡಿರೋ ಪ್ರಾಡಕ್ಟ್ನ ಸೇಲ್ ಮಾಡೋದಕ್ಕೂ ಕಷ್ಟ ಆಗಿಬಿಡುತ್ತೆ. ತುಂಬ ಕಾನ್ಫಿಡೆನ್ಸ್ ಇದ್ದಾಗ ಈ ಥರ ಪ್ರಾಡಕ್ಟ್ಗಳು ಬರುತ್ತೆ. ಇನ್ನೊಂದು ಸುಮ್ಮನೆ ಒಂದು ಸಾಂಗನ್ನು ಯಾವುದೋ ಒಂದು ಟೈಮಲ್ಲಿ ಸುಮ್ಮನೆ ಒಂದು ಡುಯೆಟ್ನ ಸುಮ್ಮನೆ ಯಾವುದೋ ಒಂದು ಇನ್ನೊಂದು ಪ್ಯಾಥೋನ ಹಾಗೆ ತಿರುಗಿಸೋದ್ಕಿಂತ ಕತೆಗೆ ಬೇಕಾದಾಗ ಮಾತ್ರ. ಇಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರೋದ್ರಿಂದ ಇಲ್ಲಿ 2 ಸಾಂಗ್ ಬರುತ್ತೆ. ಒಂದು ಹುಡುಗ ಹುಡುಗಿಗೆ ಒಂದು ಲವ್ ಆದಮೇಲೆ, ಒಂದು ಅನಾಥ ಹುಡುಗ ಒಂದು ಅನಾಥ ಹುಡುಗಿ ಲವ್ ಆದಮೇಲೆ ಅವರಿಬ್ಬರಿಗೂ ಬಾಂಡಿಂಗ್ ತುಂಬ ಗಟ್ಟಿಯಾಗಿ ಆಯಿತು ಅನ್ನೋದನ್ನು ನೀವು ತುಂಬ ಸೀನಲ್ಲಿ ತೋರ್ಸೋಕೆ ಹೋದರೆ ಅದೇ ಸುಮಾರು 3/4 ಗಂಟೆ ಆಗಿಬಿಡುತ್ತೆ. ಸೊ ಒಂದು ಸಾಂಗಲ್ಲಿ ಒಂದು ಮಾಂಟೇಜ್ ಮೂಲಕ ಒಂದಿಷ್ಟು ನೀವು ಸೀನ್ ಹೇಳ್ಬಿಡೋದು ಅವರಿಬ್ಬರು ಮಧ್ಯೆ ಒಂದಿಷ್ಟು ಬಾಂಡಿಂಗ್ನ. ಸೊ ಅಲ್ಲಿ ಅನಿವಾರ್ಯತೆ ಇತ್ತು ಒಂದು ಸಾಂಗು. ಇನ್ನೊಂದು ಒಂದು ಹುಡುಗ ಒಂದು ಹುಡುಗಿಗೆ ಜೊತೆಗೆ ಸಿನಿಮಾದ ಕತೆ ಒಂದು ತಿರುವನ್ನು ತೊಗೊಂಡಾಗ
ಒಂದು ಸ್ವಲ್ಪ ಸಿನಿಮಾ ಒಂದು ಸ್ಯಾಡ್ ಸಿಚುವೇಶನ್ ಹೋದಾಗ ಅಲ್ಲಿ ಸ್ವಲ್ಪ ಸಾಂಗ್ ಮೂಲಕ ಯಾವಾಗ ಮಾತಲ್ಲಿ ನಮ್ಮ ಕತೆ ಹೇಳೋದು ಮುಗಿಯುತ್ತೋ ಆವಾಗ ಅನಿವಾರ್ಯವಾಗಿ ಒಂದು ಹಾಡು ಅದು ಸ್ವಲ್ಪ ಬೇಕಾಗುತ್ತೆ. ಸೊ ಆ ಥರ ಅನಿವಾರ್ಯವಾಗಿ 2 ಸಾಂಗ್ ಬಂದಿದೆ ಬಿಟ್ಟರೆ ಸಾಂಗ್ ಬೇಕು ಅಂತ ಸುಮ್ಮನೆ ಎಲ್ಲೂ ಇದಾಗಿಲ್ಲ. ನಮಗೆ ಸುಮ್ಮನೆ ಜನರಲಿ ನಾವು ಸಾಂಗ್ಗಳು ಪ್ಲೇಸ್ ಮಾಡೋದಾದರೆ ಸುಮಾರು ಅವಕಾಶಗಳಿತ್ತು, ಸುಮಾರು ಜಾಗಗಳಿತ್ತು. ಸೊ ಇಲ್ಲಿ ಸಾಂಗ್ಗಳು ಕಡಿಮೆ ಇದೆ, ಬಟ್ ರೆಕಾರ್ಡಿಂಗ್ ತುಂಬ ಪ್ಲೇಸ್ ಮಾಡುತ್ತೆ. ಅಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ಥೀಮ್ ಮ್ಯೂಸಿಕ್ ಇದೆ, ಅವ್ರು ಬಂದಾಗ ಒಂದು ಮ್ಯೂಸಿಕ್ ಪ್ಲೇ ಆಗುತ್ತೆ. ನಿನ್ನೆಡೆ ನನ್ನ ಯಾನ ಮಾತು ನೀ ನಾನಿನ್ನು ಮೌನ. ಶಿಲ್ಪಾ, ಈ ಮೂವಿಯಲ್ಲಿ ನೀವು ಎಷ್ಟು ಪಾತ್ರ ನಿಭಾಯಿಸಿದ್ರೆ ಅಂದರೆ ನಿಮ್ಮ ಪಾತ್ರ ಎಷ್ಟಿತ್ತು ಅಷ್ಟಕ್ಕೆ ನೀವು ಜಸ್ಟಿಸ್ ತುಂಬಿರ್ತೀರ ಅಂತ ನಿಮ್ಗೆ ಅನ್ಸುತ್ತೆ. ಬಟ್ ಆಫ್ಟರ್ ದಿಸ್ ಮೂವಿ ಸಿನಿಮಾ ನೋಡಿದ ಮೇಲೆ ಜನ ನಿಮ್ಮನ್ನು ಯಾವ ಥರ ರಿಸೀವ್ ಮಾಡ್ಕೊಳ್ಬಹುದು ಅನ್ನೋ ಕಲ್ಪನೆ ಇದೆ. ನಾನು ಎಂಡ್ ರಿಸಲ್ಟ್ಗೆ ಯಾವತ್ತೂ ವರ್ಕ್ ಮಾಡಲ್ಲ. ನಾನು ಇವತ್ತು ಕತೆ ಕೇಳ್ತಾನು ಇದು ನಾನು ಈ ಪಾತ್ರಕ್ಕೆ ನಾನು ಜಸ್ಟಿಸ್ ಕೊಡ್ಬೋದಾ ಅಂತ ನಾನು ಯೋಚನೆ ಮಾಡ್ತೀನಿ. ವಾಟ್ ಇಫ್ ನಾನು ಜಸ್ಟಿಸ್ ಕೊಡೋಕ್ಕಾಗಲ್ಲ, ಹಂಗಂದ್ರೆ ಅವ್ರ ಪಾತ್ರ ಸತ್ತೋಗುತ್ತೆ. ಸೊ ಫಸ್ಟ್ ನಾನು ಇದನ್ನು ಯೋಚನೆ ಮಾಡ್ತೀನಿ. ಆ್ಯಂಡ್ ನಾನು ಏನು ಪಾತ್ರ ಇದೆ ಅದನ್ನು 100% ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಎಂಡಲ್ಲಿ ಅದು ವರ್ಕ್ ಆಗುತ್ತಾ ಇಲ್ವಾ, ಜನರಿಗೆ ಇಷ್ಟ ಆಗುತ್ತಾ ಇಲ್ವಾ ಅನ್ನೋದನ್ನು ನಾನು ಯೋಚನೆ ಮಾಡಿ ನಾನು ಯಾವ ಕ್ಯಾರೆಕ್ಟರ್ಗಳನ್ನ ತೊಗೊಳ್ತಾ ಇಲ್ಲ ಇಷ್ಟೋವರೆಗೂ. ಸೊ ಎಂಡ್ ಆಫ್ ದ ಡೇ ನಮ್ಮ ಪವನ್ ಅವ್ರಿಗೆ ಇಷ್ಟ ಆಗ್ತಿದೆ, ಐ ಮೀನ್ ನನ್ನ ಡೈರೆಕ್ಟ್ರಿಗೆ. ಅದು ನಮಗೆ ಒಂದು ದೊಡ್ಡ ಗೆಲುವು. ಐ ಮೀನ್ ನಮ್ಮ ಆ್ಯಸ್ ಎನ್ ಆರ್ಟಿಸ್ಟ್ ನಮಗೆ. ನನಗೆ ನೀವಂದರೆ ತುಂಬ ಇಷ್ಟ. ನಿಮಗಿರೋ ಪ್ರಾಬ್ಲಮಿಗೆ ನಾನು ಭಯಪಟ್ಟು ನಿಮ್ಮನ್ನು ಬಿಟ್ಬಿಟ್ರೆ ನನ್ನ ಲೈಫು ಕನ್ಸೇಲ್ದ ನಿದ್ದೆ ಆಗ್ಬಿಡುತ್ತೆ. ನೋಡೋರಿಗೆ ಎಷ್ಟು ಥ್ರಿಲ್ ಕೊಡುತ್ತೆ ಈ ಮೂವಿ. ರೈಟ್ ಫ್ರಮ್ ದ ಬಿಗಿನಿಂಗ್, ಬಿಕಾಸ್ ತುಂಬ ಫಾಸ್ಟಾಗಿ ಹೇಳ್ತಾರೆ ಕತೆನ, ಎಲ್ಲೂ ಸುತ್ತಿ ಬಳಸಿ ಹೇಳೋಕ್ಕೆ ಪ್ರಯತ್ನ ಮಾಡ್ತೀರಾ. ಫಸ್ಟ್ ಕತೆ ಸ್ಟಾರ್ಟಿಂಗ್ ಸಿನಿಮಾ ಸ್ಟಾರ್ಟ್ ಆಗೋದ್ರಲ್ಲಿ ಕತೆಗೆ ಬಂದುಬಿಡ್ತಾರೆ, ಹೀರೋಗೆ ಏನು ವೀಕ್ನೆಸ್ ಇರುತ್ತೆ ಅಲ್ಲಿಂದ ಪ್ರತಿಯೊಂದೂ ಡೀಟೇಲಿಂಗ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಒಂದೊಂದು ಕ್ಯಾರೆಕ್ಟರ್ಗೆ ಇಂಟ್ರಡಕ್ಷನ್ ಆಗಲಿ, ನನ್ನ ಕ್ಯಾರೆಕ್ಟರ್ ಬಂದಾಗ ಅದಕ್ಕೊಂದು ಇಂಟ್ರಡಕ್ಷನ್ ಆಗಲಿ, ಅವ್ರು ಬಂದಾಗ. ಸೊ ಎಲ್ಲೂ ಈ ಪಾತ್ರಗಳೆಲ್ಲ ಸುಮ್ಮನೆ ಬಂತು ಅಂತ ಎಲ್ಲೂ ಇಲ್ಲ. ಸೊ ಎಲ್ಲದಕ್ಕೂ ಒಂದೊಂದು ರೀಸನ್ ಇರುತ್ತೆ. ಆ ರೀಸನಲ್ಲಿ ಒಂದು ಈ ಸರ್ಕಲ್ ಏನಂತಾರೆ, ಆ ಸರ್ಕಲ್ಲೊಳಗೆ ಎಲ್ಲರೂ ಬರ್ತಾ ಹೋಗ್ತಾರೆ, ಎಲ್ಲ ಇಂಟರ್ಲಿಂಕ್ ಆಗ್ತಾ ಹೋಗ್ತಾರೆ. ಇನ್ನೊಂದು ಸಿನಿಮಾನ ಜನ ಯಾಕೆ ನೋಡಬೇಕು ಅಂದರೆ, ಲೋಕಿ ಹೇಳ್ದಂಗೆ ನಾವು ಸುಮ್ಮನೆ ಆಡಿಯನ್ಸ್ ಬರ್ತಾರೆ ಅಂತ ಈಗಾಗಲೇ ಹೇಳಿರೋ ವಿಷಯಗಳನ್ನೇ ಹೇಳೋದಾಗಿರ್ಬೋದು, ಅಥವಾ ಆಲ್ರೆಡಿ ನೋಡಿರೋ ವಿಷಯಗಳನ್ನೇ ವಾಪಸ್ ಕೊಡೋದು, ಆ ಥರ ನಾವು ಬೋರ್ ಹೊಡ್ಸಲ್ಲ. ಬರ್ತಿದ್ದಂಗೆ ಕತೆ ಶುರುವಾಗುತ್ತೆ, ಸ್ಟಾರ್ಟಿಂಗಿಂದನೇ ನಿಮಗೆ ಎಕ್ಸೈಟ್ಮೆಂಟ್ ಶುರುವಾಗುತ್ತೆ. ಲವ್ ಅಂತ ನಾವು ಲವ್ನು ತುಂಬ ಜಾಸ್ತಿ ಹೇಳೋಕ್ಕೆ ಹೋಗಲಿಲ್ಲ. ಲವ್ ಕೂಡ ಅವನ ಕತೆಗೆ ಅವನ ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಇರುತ್ತೆ. ನೆಕ್ಸ್ಟು ಒಂದು ಇನ್ಸಿಡೆಂಟ್ ಯಾಕಾಗುತ್ತೆ. ಸೊ ಪ್ರತಿಯೊಂದು ಕಡೆನೂ ಈವನ್ ಸೆಕೆಂಡ್ ಹಾಫಲ್ಲಿ ಒಂದು ಇನ್ಸಿಡೆಂಟ್ ನಡೆದ್ಮೇಲೂ ನೀವು ಯು ಕಾಂಟ್ ಎಕ್ಸ್ಪೆಕ್ಟ್ ಇದು ಯಾಕೆ ಹಿಂಗಾಯಿತು, ಯಾರು ಮಾಡಿರ್ಬೋದು, ಇದು ತುಂಬ ಪ್ರಶ್ನೆಗಳಿರುತ್ತೆ. ಪ್ರಶ್ನೆಗೆ ಉತ್ತರನೂ ನೀವು ಎಕ್ಸ್ಪೆಕ್ಟ್ ಮಾಡ್ದಂಗಿರಲ್ಲ. ಕನಸಲ್ಲಿ ನೋಡಿದ ಘಟನೆಗಳನ್ನೆಲ್ಲ ವಾಸ್ತವ ಅಂತ ತಿಳ್ಕೊಂಡು ಪ್ರೆಸೆಂಟಲ್ಲೇ ರಿಯಾಕ್ಟ್ ಮಾಡ್ತಾರೆ. ಸೊ ಫೈನಲಿ ಒಂದು 2.5 ಗಂಟೆ 2.25 ಗಂಟೆ ನಿಮಗೆ ನಿಮ್ಮ ನಿಮ್ಮನ್ನು ರಿಫ್ರೆಶ್ ಮಾಡೋದಕ್ಕೆ, ನಿಮಗೇನೋ ಹೊಸ ಕತೆ ಹೇಳೋದಕ್ಕೆ. ಜನರಲಿ ಇವಾಗ ನಾನೊಬ್ಬ ಪ್ರೇಕ್ಷಕಾಗಿ ತುಂಬ ಇವಾಗ ಇಂಗ್ಲೀಷ್ ಸಿನಿಮಾಗಳು, ಹಿಂದಿ ಸಿನಿಮಾಗಳು, ತಮಿಳು, ಮಲಯಾಳಮಲ್ಲೆಲ್ಲ ಕಾಂಟೆಂಟ್ ಬೇಸ್ ಸಿನಿಮಾಗಳು ಬರುತ್ತೆ. ಏನೋ ಹೊಸ ಹೊಸ ಯೋಚನೆಗಳು, ಹೊಸ ಈ ಎಕ್ಸ್ಪೆಕ್ಟೇ ಮಾಡೋಕ್ಕಾಗ್ದಿರೋ ಕತೆಗಳು ತುಂಬ ಖುಷಿ ಕೊಡುತ್ತೆ. ಸೊ ಆ ಜಾನರ್ಗೆ ಸೇರೋವಂಥ ಸಿನಿಮಾ ಆಗುತ್ತೆ ಅಂತ ನನಗೆ ಅನಿಸಿಕೆ. ಸೊ ಹಾಗಾಗಿ ಜನ ನೋಡಬೇಕು ಅಂತ. ಜೊತೆಗೆ ಸಿನಿಮಾ ಥಿಯೇಟ್ರಲ್ಲೇ ಯಾಕೆ ನೋಡಬೇಕು, ಪರವಾಗಿಲ್ಲ ಟಿವಿಲಿ ಬಂದ್ಮೇಲೆ ನೋಡ್ಬೋದಲ್ಲ ಅಂತ ಇದ್ದರೆ, ಆ ಥರ ಯೋಚನೆಗಳು ಪ್ರೇಕ್ಷಕರಿಗಿದ್ರೆ ಬೇಗ ಯಾಕೆ ನೋಡಬೇಕು ಅಂದರೆ, ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳಲ್ಲೆಲ್ಲ ಒಂದು ಕಾಂಟೆಂಟ್ ಬೇಸ್ ಸಿನಿಮಾಗೂ ಕೂಡ ಭಾಳ ದೊಡ್ಡ ಪ್ರೇಕ್ಷಕ ವರ್ಗ ಇದೆ, ಜೊತೆಗೆ ಒಳ್ಳೆ ಬಿಸ್ನೆಸ್ ಇದೆ. ಸೊ ಹಾಗಾಗಿ ಸಿನಿಮಾ ಇಂಡಸ್ಟ್ರಿನೂ ಬೆಳೀತಾ ಇದೆ, ಪ್ರೇಕ್ಷಕರು ಬೆಳೀತಿದ್ದಾರೆ. ಸೊ ಥಿಯೇಟ್ರಲ್ಲಿ ಬೇರೆ ಭಾಷೆ ಸಿನಿಮಾಗಳಿಗೆ ಬೇಡಿಕೆ ಇದೆ. ಸೊ ನಮ್ಮಲ್ಲೂ ಕೂಡ ಇಂಥ ಕಾಂಟೆಂಟ್ ಬೇಸ್ ಸಿನಿಮಾಗಳನ್ನು ಅತಿ ಹೆಚ್ಚು ನೋಡಿ ಅಂಥ ನಿರ್ಮಾಪಕರನ್ನ, ನಿರ್ದೇಶಕರನ್ನ ಉಳಿಸೋದ್ರಿಂದ ಸಿನಿಮಾ ರಂಗದಲ್ಲಿ ಇಂಥ ಸಿನಿಮಾಗಳು ಹೆಚ್ಚಿಗೆ ಬರೋಕ್ಕೆ ಶುರುವಾಗುತ್ತೆ. ಸೊ ಇಂಡಸ್ಟ್ರಿಗೂ ಕೂಡ ಒಂದಿಷ್ಟು ಕಾಂಟೆಂಟ್ ಬೇಸ್, ನಮ್ಮ ಕನ್ನಡದಲ್ಲೂ ಕೂಡ ಈ ಥರ ಸಿನಿಮಾಗಳು, ಈ ಥರ ಪ್ರಯತ್ನಗಳು ಹೆಚ್ಚಾಗುತ್ತೆ. ಸೊ ಆದಷ್ಟು ಇಂಥ ಹೊಸಬ್ರು ಸಿನಿಮಾನ ಅಥವಾ ಕಾಂಟೆಂಟ್ ಬೇಸ್ ಸಿನಿಮಾಗಳನ್ನು ಸ್ಪೆಷಲಿ ಥಿಯೇಟ್ರಿಗೆ ಹೋಗಿ ನೋಡೋದ್ರಿಂದ ಒಂಥರ ಈ ಥರ ಪ್ರೇಕ್ಷಕರದ್ದು ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ ಇಂಡಸ್ಟ್ರಿಲಿ ಈ ಥರ ಸಿನಿಮಾಗಳ ಸಂಖ್ಯೆ ಹೆಚ್ಚಾಗೋದಕ್ಕೆ. ಸೊ ಆ ನಿಟ್ಟಿನಲ್ಲಿ ಅವ್ರು ಥಿಯೇಟ್ರಿಗೆ ಬಂದು ನೋಡಬೇಕು ಅನ್ನೋದು ನನ್ನ ಆಸೆ. ಆಮೇಲೆ ಯೂಶಲಿ ಜನ ಥಿಯೇಟ್ರಿಗೆ ಬರೋದು ಏನಕ್ಕೆ, ಏನೇ ಕಷ್ಟ ಇದ್ರು, ವರ್ಕ್ ಪ್ರೆಷರ್ ಇದ್ರು, ಅದೆಲ್ಲ ಕಟ್ ಆಫ್ ಆಗಿ ಒಂದು 2 ಅವರ್ 3 ಅವರ್ ದೇ ವಾಂಟ್ ಟು ಬಿ ಎಂಗೇಜ್ಡ್ ಆಗಿರ್ಬೇಕು, ಎಂಟರ್ಟೈನ್ ಇದು ಎಲ್ಲ ಮರೆತು. ಸೊ ಈ ಸಿನಿಮಾ ಒಂದು 2 ಅವರ್ 2.25 ಅವರ್ ಏನಿದೆ ಅದನ್ನೆಲ್ಲ ಮರೆಸಿ ಅವ್ರಿಗೆ ಥ್ರಿಲ್ಲಿಂಗ್ ಆಗಿ ಒಂದು ಎಡ್ಜ್ ಆಫ್ ದ ಸೀಟಲ್ಲಿ ಕೂರಿಸಿರುತ್ತೆ. ಇಷ್ಟೊತ್ತಲ್ಲಿ ಎಲ್ಲೋಗಿದೆ? ಟ್ಯಾಬ್ಲೆಟ್ ತರಕ್ಕೆ ಹೋಗಿದೆ ಸರ್. ಟ್ಯಾಬ್ಲೆಟ್ ತರಕ್ಕೆ ಇಷ್ಟು ದೂರ ಬರಬೇಕಾ?
ನೀವು ಅವನ್ನ ಅನುಮಾನಿಸ್ತಿರೋದು ನೋಡಿದ್ರೆ ಅವ್ನು ಯಾವುದೋ ಕ್ರೈಮ್ ಮಾಡಿದಾನೆ ಅಂತ ಅನಿಸ್ತಿದೆ. ಕತ್ಲು ಅವನ ಮುಖನ ನನಗೆ ತೋರಿಸಲಿಲ್ಲ. ಎಲ್ಲಿರ್ತೀರಾ ಫಸ್ಟ್ ಡೇ ಫಸ್ಟ್ ಶೋ? ನರ್ತಕಿ ಥಿಯೇಟ್ರಲ್ಲಿ ಇವರೆಲ್ಲರೂ ಇರ್ತಾರೆ. ಯಾರ ಮಿಸ್ ಆದರೆ ಡೈರೆಕ್ಟರ್ಗೆ ನೀವು ನಿಜವಾಗ್ಲೂ ಅವ್ರನ್ನ ಪರ್ಸ್ನಲ್ ಆಗಿ ಹುಡ್ಕೊಳ್ಳಿ, ಯಾಕಂದರೆ ಇಲ್ಲಿ ಸಿಕ್ಕಿಲ್ಲ ಅವರು, ಅವ್ರ ಪರ್ಸ್ನಲ್ ಕತೆ ಇದು. ಹಾಗಾಗಿ ತುಂಬ ಜನ ಕೇಳ್ತಿರ್ತಾರೆ ಕನ್ನಡದಲ್ಲಿ ಕಂಟೆಂಟ್ ಇರಲ್ಲ, ಸುಮ್ಮನೆ ಸಾಂಗ್ಗಳು ಇದನ್ನ ಹಾಕಿ ಇದು ಮಾಡ್ತೀರಾ, ಒಳ್ಳೊಳ್ಳೆ ಸಿನಿಮಾ ಮಾಡಲ್ಲ ಅಂತ ತುಂಬ ಜನ ಫ್ರೆಂಡ್ಸ್ಗಳು ನಮಗೆ ಬೈತಾರೆ ಎದುರಿಗೇನೆ. ಅಂಥವ್ರಿಗೆಲ್ಲ ಹೇಳ್ತಿದ್ದೀವಿ, ಈ ಸಿನಿಮಾ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು 4 ಜನಕ್ಕೆ ಹೇಳೋ ಥರ ಪ್ರಯತ್ನ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಏನು ಹೇಳೋದೇ ಬೇಡ. ಯಾಕೆ ಅಂತಂದರೆ ನಮ್ಮ ರಾಮರಾಮರನೂ ಇದೇ ಥರ ನಾವು ಹೇಳಿದ್ದು, ಚೆನ್ನಾಗಿದ್ರೇ ನೀವು ಹೇಳಿ ಅಂತ. ಯಾಕೆಂದರೆ ಕೆಟ್ಟದಾಗೆ ಇರೋದು ಯಾವತ್ತೂ ಪ್ರಚಾರ ಆಗಬಾರ್ದು, ಒಳ್ಳೆಯದೇ ಪ್ರಚಾರ, ಗಟ್ಟಿತನ ಏನಿದೆ ಅದೇ ಉಳ್ಕೋಬೇಕು ಅನ್ನೋದು ನಮ್ಮ ಆಸೆ. ಈ ಸಿನಿಮಾ ನಿಮಗೆ ಖಂಡಿತ ಸಿನಿಮಾ ನೋಡಿದ ಮೇಲೆ ಗಟ್ಟಿತನ ಉಳಿಯುತ್ತೆ. ಸಿನಿಮಾ ನೋಡಿ ಎಂಕರೇಜ್ ಮಾಡಿ, ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಬೆಳೆಸಿ. ಸೂಪರ್, ಹೊಡಿರಿ ಒಂದು ಚಪ್ಪಾಳೆ. ಓಕೆ ಓಕೆ, ಲಾಸ್ಟ್ ವರ್ಡ್. ನೀವು ಕೊಡೋ ದುಡ್ಡಿಗಂತೂ ಖಂಡಿತ ಮೋಸ ಆಗಲ್ಲ. ಬೇರೆ ಕಂಟೆಂಟ್ ಇರುವಂಥ ಸಿನಿಮಾ ಪ್ರವೀಣ್ ಅವ್ರು ಹೇಳಿದಾಗೆ ಬೇರೆ ಭಾಷೆಗಳಲ್ಲೂ ಅದ್ರ ಪ್ರಯತ್ನ ನಡೀತಾನೆ ಇರುತ್ತೆ. ನಮ್ಮದ್ರಲ್ಲಿ ಯಾಕಾಗಲ್ಲ, ನಮ್ಮದ್ರಲ್ಲಿ ಆ ಕೆಪಾಸಿಟಿ ಇಲ್ಲ, ಕೇಪಬಿಲಿಟಿ ಇಲ್ಲ ಅಂತ ಹೇಳ್ತಾರೆ. ಪವನ್ ತ್ರಿವಿಕ್ರಮ್ ಅನ್ನೋರು ಫಸ್ಟ್ ಟೈಮ್, ಹಾಗೆ ಗರುಡಾದ್ರಿ ಕ್ರಿಯೇಷನ್ಸಲ್ಲಿ ಫಸ್ಟ್ ಟೈಮ್ ಅಂಡರ್ ದ ಬ್ಯಾನರ್ ಸ್ಟ್ರೈಕರ್ ರಿಲೀಸ್ ಆಗ್ತಾಯಿದೆ. ಇದೇ ಶುಕ್ರವಾರ ಫೆಬ್ರವರಿ 22ನೇ ತಾರೀಕು. ಖಂಡಿತ ನೀವು ಕೊಟ್ಟಿದ್ದು ದುಡ್ಡಿಗೆ ಮೋಸ ಆಗಲ್ಲ. ದಯವಿಟ್ಟು ಸ್ಟ್ರೈಕರ್ ನಮ್ಮ ಸಿನಿಮಾಗೆ ಬನ್ನಿ, ಪ್ರೋತ್ಸಾಹ ನೀಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಕೂಡ ಈ ಶೋನಲ್ಲಿ ಜಾಯ್ನ್ ಆಗಿದ್ದಕ್ಕೆ. 22ನೇ ತಾರೀಕು ಜನರ ಜೊತೆಗೆ ಆ ಸಿನಿಮಾ ನೋಡ್ತಾ ಎಂಜಾಯ್ ಮಾಡಿ. ಆ ಜೋಶ್ ಏನು ಕಾಣಿಸ್ತಾ ಇದೆ ನನಗೆ, ಅದು ಸಿನಿಮಾ ರಿಲೀಸ್ ಆದಮೇಲೂ ಕಾಣಿಸ್ಲಿ, ಆ ಖುಷಿ ನಿಮ್ಮಲ್ಲಿರಲಿ, ಸಕ್ಸಸ್ ಕಾಣಲಿ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನಾನು ಆ್ಯಸ್ ಯೂಶುವಲ್ ಹೇಳೋ ಹಾಗೆ ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಲ್ಲೇ ನೋಡಿ, ಬೇರೆಲ್ಲೂ ನೋಡಬೇಡಿ. ಸೊ ಆಗ ಮಾತ್ರ ನಾವು ಕನ್ನಡಕ್ಕೆ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ. 22ನೇ ತಾರೀಕು ಸ್ಟ್ರೈಕರ್ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾಲಿ ಏನಿಲ್ಲ ಅಂತ ಕೇಳಬೇಕಿತ್ತು, ಆ್ಯಕ್ಚುಲಿ ಎಲ್ಲ ಇದೆಯಂತೆ. ಏನೆಲ್ಲ ಇದೆ ಅಂತ ನೀವು ನೋಡಿ, ಏನಿಲ್ಲ ಅಂತ ಆಮೇಲೆ ಬಂದು ಹೇಳಿ. ಓಕೆನಾ? ಇದು ಈ ಹೊತ್ತಿನ ಸ್ಪೆಷಲ್ ನೆನಪಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.